ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಎಸಿ ಕನ್ನಡ ಬ್ಲಾಗ್. ಇವತ್ತು 31st, ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಫೈನಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಎಲ್ಲ ಬೀಚ್ ಕಡೆ ಎಲ್ಲ ಕಡೆನೂ ಇವಾಗ ಫೈರ್ ವರ್ಕ್ಸ್ ಇರುತ್ತೆ, ಅವು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಫೈರ್ ವರ್ಕ್ ಆದರೂ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಟಾರ್ಟ್ ಮಾಡಿ, ಬನ್ನಿ ಹೊರಡೋಣ. ನಾವು ಸೆಲೆಬ್ರೇಷನಿಗೆ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸ್ ಬಂದು ಕೈಟ್ ಬೀಚ್. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗಿದ್ದರು. ಸೆಲೆಬ್ರೇಷನ್ ಅಂತ ಹೇಳಿದರೆ ಜಸ್ಟ್ ಫೈರ್ ವರ್ಕ್ಸ್ನ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದು. ದುಬೈಯಲ್ಲಿರೋ ಬೀಚ್ಗಳಲ್ಲಿ ಇದು ಕೂಡ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಬೀಚ್, ಎಸ್ಪೆಷಲಿ ಪಾಪ್ಯುಲರ್ ವಿತ್ ಫ್ಯಾಮಿಲೀಸ್. ಇಲ್ಲಿ ಅಷ್ಟೊಂದು ಕ್ರೌಡ್ ಇರಲ್ಲ ಮೇಯ್ನಾಗಿ. ಆ್ಯಂಡ್ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ತುಂಬ ಹತ್ತದಲ್ಲಿ ಕಾಣಿಸೋದು ಅಂತ ಹೇಳಿದ್ರೆ ಬುರ್ಜ್ ಅಲ್ ಅರಾಬ್. ಇದು ತುಂಬಾ ಲಕ್ಸುರಿಯಸ್ ಹೋಟೆಲ್ ಆ್ಯಂಡ್ ವರ್ಲ್ಡ್ ಟಾಲೆಸ್ಟ್ ಹೋಟೆಲ್ ಇದು. ಹಾಗೇ ಇಲ್ಲಿಂದಲೇ ನಮಗೆ ಅಟ್ಲಾಂಟಿಸ್ ಕೂಡ ಕಾಣಿಸುತ್ತೆ. ಅಟ್ಲಾಂಟಿಸ್ ಒಂದು ಫಾರ್ಮ್ ಸುಮೆರದಲ್ಲಿರುವಂತಹ ಲಕ್ಸುರಿ ಹೋಟೆಲ್ ರೆಸಾರ್ಟ್. ಹಾಗೆಯೇ ಹಿಂತಿರುಗಿ ನೋಡಿದ್ರೆ ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್, ವರ್ಲ್ಡ್ ಫೇಮಸ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ಸೊ ಒಂದೇ ಕಡೆ ಕೂತ್ಕೊಂಡು ಎಲ್ಲ ಕಡೆ ನಡೆಯೋ ಫೈರ್ ವರ್ಕ್ಸ್ನ ಎಂಜಾಯ್ ಮಾಡ್ಬೋದು ಅಂತ ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆರಾಮಾಗಿ ಫ್ರೆಂಡ್ಸ್ ಜೊತೆ ಬೀಚಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. 12 ಗಂಟೆಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಟೈಮಿಂಗ್ 10:30ಗೆಲ್ಲ, ಇಂಡಿಯಾದಲ್ಲಿ 12 o'clock ಆಗಿರುತ್ತೆ. ಆ ಟೈಮಲ್ಲಿ ನಾವು ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿಕೊಂಡು ನಾವು ಕೂಡ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ. ಇಲ್ಲಿ ತುಂಬಾ ಸೈಲೆಂಟ್ ಆಗಿತ್ತು, ಕ್ರೌಡ್ ಇರಲಿಲ್ಲ, ನಾವುಗಳೇ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಲಾಸ್ಟ್ ಇಯರ್ ನಾವು ಗ್ಲೋಬಲ್ ವಿಲೇಜಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಲಾಸ್ಟ್ ಇಯರ್ದು ವಿಡಿಯೋ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಬರಬೇಡ. ಸೊ ಬುರ್ಜ್ ಖಲೀಫಾದು ಫೈರ್ ವರ್ಕ್ಸ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ವರ್ಲ್ಡ್ ಫೇಮಸ್ ಫೈರ್ ವರ್ಕ್ಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ.
ಫೈರ್ ವರ್ಕ್ಸ್ ಎಲ್ಲ ಮುಗೀತು. ಸೊ ನೀವು ಕೂಡ ಫೈರ್ ವರ್ಕ್ಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಫೈರ್ ವರ್ಕ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಮನೆಗೆ ಹೋಗೋಕ್ಕಂತೂ ಮನಸ್ಸಾಗ್ತಾ ಇರಲಿಲ್ಲ. ಮರೀನಾ ಕಡೆ ಬೀಚ್ ಕಡೆ ಎಲ್ಲಾದರೂ ವಾಕ್ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿಂದ ಹೊರಟ್ವಿ. ಹೋಗ್ತಾ ಈ ಲೊಕೇಶನ್ ನೋಡಿಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ನ ತೊಗೊಂಡ್ವಿ. ನೆಕ್ಸ್ಟ್ ನಾವು ಬಂದಿರೋದು ಮರೀನಾ ವಾಕ್ಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಟಿ ಅಂತ ನೀವೇ ನೋಡಿ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಿ ನೋಡಿದ್ರೂ ನಡೀತಾ ಇತ್ತು. ದುಬೈ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ತುಂಬ ಲೈಟಿಂಗ್ಗಳಿಂದನೇ ತುಂಬಿಕೊಂಡಿತ್ತು ಆ್ಯಂಡ್ ಫೈರ್ ರೋಸ್ಟಿಂಗ್ ಎಲ್ಲ ಸಖತ್ತಾಗಾಯಿತು. ಸೊ ಮರೀನಾ ಫುಲ್ ಸುತ್ತಾಡಿಕೊಂಡು ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆ ಕಡೆಗೆ ಹೊರಟ್ವಿ. ಹಲೋ, ವೆಲ್ಕಮ್ ಬ್ಯಾಕ್. ಸೊ ಇವತ್ತು January 1st, 2021. ಯೇಯ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಸೊ ನಿನ್ನೆ ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೆ. ಇವತ್ತು ಫ್ರೆಂಡ್ ಮನೇಲಿ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ ಮನೆಗೆ ಹೋಗೋಕ್ಕಿಂತ ಮೊದಲು ತುಂಬ ಟೈಮ್ ಇದೆ ಅಂತ ಹೇಳಿಬಿಟ್ಟು ಮಾಲ್ಗೆ ಹೋಗ್ಬರೋಣ ಅಂತ ಮಾಲ್ ಕಡೆ ಬಂದ್ವಿ. ಎಲ್ಲಿ ನೋಡಿದ್ರು ನ್ಯೂ ಇಯರ್ ಡೆಕೋರೇಷನ್, ಬಟ್ ಈ ಮಾಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರೋ ಒಂದು ಥೀಮ್ನ ಕ್ರಿಯೇಟ್ ಮಾಡಿದರು. ಗೋ ಗ್ರೀನ್ ಅಂತ ಹೇಳಿಬಿಟ್ಟು ಒಂದು ಥೀಮ್ನ ಕ್ರಿಯೇಟ್ ಮಾಡಿದರು. ಎಲ್ಲಿ ನೋಡಿದ್ರು ಗ್ರೀನಾಗಿ ಕಾಣಿಸ್ತಾ ಇತ್ತು. ಎಷ್ಟೊಂದು ಫ್ಲವರ್ ಪ್ಲ್ಯಾಂಟ್ಗಳನ್ನ ಇಟ್ಟಿದ್ರು, ತುಂಬಾ ಚೆನ್ನಾಗಿದ್ವು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ನೋಡೋದಕ್ಕೆ. ತುಂಬಾ ಬ್ಯೂಟಿಫುಲ್ ಆಗಿದ್ವು ಫ್ಲವರ್ ಪ್ಲ್ಯಾಂಟ್ಗಳೆಲ್ಲ. ಸೊ ಇದು ರೋಸ್ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ 2021 ಅಂತ ಹಾಕಿಬಿಟ್ಟು 2 ಹಾರ್ಟ್ ಶೇಪಲ್ಲಿ ಮಿಡ್ಲಲ್ಲಿ ಎಸ್ ಅಂತ ಹಾಕಿದ್ದಾರೆ. ನಾನು ಎಸ್ ಫಾರ್ ಸುಷ್ಮಾ ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾದೆ. ಬಟ್ ಮಾಲ್ ಹೆಸರು ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ, ಸಫಾರಿ ಮಾಲ್ ಅಂತ. ಇದು ತುಂಬಾ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಒರಿಜಿನಲ್ ಪ್ಲ್ಯಾಂಟ್ಗಳು, ಎಲ್ಲನೂ ಒರಿಜಿನಲ್ ಪ್ಲ್ಯಾಂಟ್ಗಳು. ಒಂದೊಂದು ನೋಡೋದಕ್ಕೆ ಫುಲ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳು ನೋಡ್ದಂಗೆ ಆಗ್ತಾಯಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲ್ಯಾಂಟ್ಗಳೆಲ್ಲ. ಇಂಡೋರ್ ಪ್ಲ್ಯಾಂಟ್ಗಳು, ಮೆಡಿಸಿನ್ ಪ್ಲ್ಯಾಂಟ್ಗಳು, ಔಟ್ಡೋರ್ ಪ್ಲ್ಯಾಂಟ್ಗಳು, ಹಾಗೆಯೇ ವೆಜಿಟೇಬಲ್ ಪ್ಲ್ಯಾಂಟ್ಗಳು, ಎಲ್ಲ ಥರ ಪ್ಲ್ಯಾಂಟ್ಗಳಿದ್ವು.
ನಾವು ಹ್ಯಾಪಿನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸೆಲೆಬ್ರೇಷನ್ಗಳನ್ನೆಲ್ಲ ಮಾಡ್ಕೊತೀವಿ. ಬಟ್ ನನಗೆ ಈ ನ್ಯೂ ಇಯರ್ ದಿನ ಒಂದೇ ಪ್ಲೇಸಲ್ಲಿ ಇಷ್ಟೊಂದು ಪ್ಲ್ಯಾಂಟ್ಗಳೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮಾಲಲ್ಲಿ ಎಲ್ಲೂ ಕೂಡ ಸುತ್ತಾಡಿಲ್ಲ, ಬರೀ ಪ್ಲ್ಯಾಂಟ್ಗಳನ್ನ ನೋಡಿಕೊಂಡು ಮತ್ತು ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು ಫ್ರೆಂಡ್ ಮನೆಗೆ ಹೋದ್ವಿ ಅಲ್ಲಿಂದನೇ ಡೈರೆಕ್ಟಾಗಿ. ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಫುಡ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಈ ನ್ಯೂ ಇಯರ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್ ಫಾರ್ ನ್ಯೂ ಇಯರ್ ವ್ಲಾಗ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.